ಹೋಮ್ ಮೇಡ್ ಪಿಜ್ಜಾ ಮಾಡೋದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಬಿಸಿನೀರಿಗೆ ಹಾಕಬೇಕು. ಹಾಗೆ 2 ಟೇಬಲ್ ಸ್ಪೂನಷ್ಟು ಡ್ರೈ ಈಸ್ಟ್ನ ಹಾಕಿದ್ದೀನಿ. ಅದನ್ನು ಒಂದು 15 ಮಿನಿಟ್ಸು ನಾನು ಫರ್ಮೆಂಟ್ ಆಗೋಕ್ಕಂತ ಬಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಇವಾಗ ಒಂದು ಬೌಲಿಗೆ 1 ಗ್ಲಾಸಷ್ಟು ಗೋಧಿ ಹಿಟ್ಟು, 1 ಗ್ಲಾಸಷ್ಟು ಮೈದಾ ಹಿಟ್ಟನ್ನ ಹಾಕಿ ಆ ಫರ್ಮೆಂಟ್ ಆಗಿರುವಂಥ ನೀರನ್ನ ಸೇರಿಸ್ಕೊಂಡು 1.5 ತಾಸುಗಳ ಕಾಲ ಇದನ್ನು ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಇದು ನೀಟಾಗಿ ಎಲ್ಲ ಉಬ್ಬಿ ಬಂದಿದೆ. ಇವಾಗ ಅದಕ್ಕೆ ಸ್ವಲ್ಪ ಮೆತ್ತನೆಯ ಬೆಣ್ಣೆ ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಇಲ್ಲಿ ನಾನು ಈರುಳ್ಳಿ, ಕ್ಯಾಪ್ಸಿಕಮ್ಮು, ಚೀಸು ಹಾಗೆ ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ ಪನ್ನೀರಿಗೆ ಸ್ವಲ್ಪ ಉಪ್ಪು, ಅಚ್ಕಾರದ ಪುಡಿ, ಸ್ವಲ್ಪ ಸಾಸನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತೀನಿ. ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಪಿಜ್ಜಾ ಬೇಸ್ ಹಿಟ್ಟೇನಿತ್ತಲ್ಲ ಅದನ್ನು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಾದಮೇಲೆ ನಾನು ಇದಕ್ಕೆ ಟೊಮೊಟೊ ಕೆಚಪ್ನ ಹಾಕ್ಕೋತೀನಿ. ಫೋಕಿಂದ ಈ ರೀತಿ ಸ್ವಲ್ಪ ಗ್ಯಾಪ್ ಮಾಡಿಕೊಂಡು, ನೀವು ಪಿಜ್ಜಾ ಸಾಸ್ ಇಲ್ಲ ಅಂದರೆ ಟೊಮೊಟೊ ಕೆಚಪ್ ಯೂಸ್ ಮಾಡ್ಬೋದು, ಚೆನ್ನಾಗೇ ಇರುತ್ತೆ ಟೇಸ್ಟು. ನೀಟಾಗಿ ಎಲ್ಲ ಸ್ಪ್ರೆಡ್ ಮಾಡಾದಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಚೀಸು, ಕ್ಯಾಪ್ಸಿಕಮ್, ಆನಿಯನ್ಸ್, ಟೊಮೊಟೊ ಹಾಗೆ ಸ್ವಲ್ಪ ನಾವಿಲ್ಲಿ ಪನ್ನೀರ್ ಕೂಡ ಸೇರಿಸ್ಕೊತಿದ್ದೀನಿ. ಆದಮೇಲೆ ಒಂದು ತವಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ಟ್ಯಾಂಡ್ನ ಉಲ್ಟಾ ಇಟ್ಟು 15 ಮಿನಿಟ್ಸ್ಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಂಡಿದ್ದೀನಿ. ತುಂಬ ಪರ್ಫೆಕ್ಟಾಗಿ ಪಿಜ್ಜಾ ಬೆಂದಿತ್ತು. ನೋಡ್ತಿರ್ಬೋದು, ನಾವು ಓವನಲ್ಲಿ ಮಾಡಿದಾಗೆಲ್ಲ ಯಾವ ರೀತಿ ಕಲರ್ ಚೇಂಜ್ ಆಗಿರುತ್ತೆ ಆ ರೀತಿ ಕಲರ್ ಚೇಂಜ್ ಆಗಿದ್ದು ಹೆಲ್ತಿ ಪಿಜ್ಜಾ. ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ.